ಈಗ ನಿಮ್ಮನ್ನೆಲ್ಲ ಒಂದು ನಾನು ರಿಕ್ವೆಸ್ಟ್ ಕೇಳ್ಕೊಳ್ತೀನಿ. ಇದು ಐ ಥಿಂಕ್ ಈ ವರ್ಷ ದೀಪಾವಳಿಗೆ ಬರಬೇಕು ಅಂತ ಎಲ್ಲ ಥರ ಪ್ರಿಪ್ರೇಷನ್ಸ್ ಜೊತೆಗೆ ನಾನ್ ಸ್ಟಾಪ್ ನಡೀತಾ ಇದೆ. ಇದು ಮುಗಿದ ತಕ್ಷಣ ಈಗ ಅಬ್ರಾಡ್ ಹೋಗ್ತಾ ಇದೆ ಒಂದು ಸಾಂಗ್ ಶೂಟ್ಗೆ, ನಮ್ಮದು ಮತ್ತು ಆರ್ನ ಅವ್ರದ್ದು ಒಂದು ಆ್ಯಕ್ಷನ್ ಸಿಚುವೇಷನ್ನು ಮತ್ತು ಒಂದು ಸಾಂಗ್ ಶೂಟು ಮತ್ತು ಕ್ಲೈಮ್ಯಾಕ್ಸ್ಗೆ ಏನೋ ಒಂಚೂರು ಅದು ಬೇರೆದೇ ಆದ ಒಂದು ಟ್ವಿಸ್ಟ್ ಇದೆ. ಮಂಗಳೂರು ಮುಗಿಸ್ಕೊಂಡು ಬಹುಶಃ ಇದು ಕರ್ನಾಟಕದಲ್ಲಿ ಇದು ಮತ್ತು ಇನ್ನೊಂದೇ ಸರ್ದು ಉಳ್ಕೊಂಡಿದೆ, ಶೋಭರಾಜ್ ಸರ್ದು. ಅದಲ್ಲಿಗೆ ಆದರೆ ಬಹುಶಃ ಕರ್ನಾಟಕದ ಪೋರ್ಷನ್ಸ್ ಇದು ಇಲ್ಲಿದೆ ಮುಗಿಯುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ. ನಾನಿದು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರ ಜೊತೆ ಶ್ರೀಧರ್ ಸರ್ ಇರ್ಬೋದು, ಇವರೆಲ್ಲರೂ ನಮಗೆ ಇತ್ತೀಚೆಗೆ ಸಿಕ್ಕಿರೋಂಥ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ಈ ಸಿನಿಮಾಗೆ. ಇವರೆಲ್ಲರೂ ಇರೋದ್ರಿಂದ ಇವರೆಲ್ಲರ ಜೊತೆ ಸಿನಿಮಾ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ, ಇವರೆಲ್ಲರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ದೀನಿ. ನೀವು ಹೇಳಿದ್ರಿ, ನಾನು ಗಮನಿಸ್ತಾ ಇದ್ದೆ. ಬಹಳ ಒಳ್ಳೆ ಪ್ರಶ್ನೆ. ಆ್ಯಕ್ಷನ್ ನನಗೆ ಬಹಳ ಸೀರಿಯಸ್ಲಿ, ಏಕೆಂದರೆ ಒಂದೇ ಥರ ಕಾಣಿಸ್ಕೊಂಡಿರ್ತೀನಿ. ಈಗ ಅಂದರೆ ಕಾಮಿಡಿ ಇರ್ಬೋದು, ಇದರಲ್ಲಿ ನಂಗೆ ಡೈಲಾಗ್ಸೇ ಇಲ್ಲ. ಫಸ್ಟ್ ಹಾಫಲ್ಲಿ ಬಹುಶಃ ಮ್ಯಾಕ್ಸಿಮಮ್ ಒಂದು 8-10 ಡೈಲಾಗ್ ಇರ್ಬೋದು. ಆ್ಯಕ್ಷನ್ ಮತ್ತು ಕಾಮಿಡಿಗೆ ಜಾಸ್ತಿ ಒತ್ತು ಕೊಟ್ಟಿದ್ದೀವಿ. ಈ ಸಿನಿಮಾ ಸ್ವಲ್ಪ ಬೇರೆ ಥರದ್ದೇ ಇದೆ. ನೀವು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ರಿ ಅಂತ ಸ್ಟಂಟ್ಸ್ ಆಗಿರ್ಬೋದು, ಮಾಸ್ಟರ್ ಕಲ್ತ್ಕೊಂಡ್ರ? ಸರ್, ಒಂದು ಸಿಂಪಲಾಗಿ ಒಂದು ಹೇಳ, ಒಂದು ಹುಡುಗಿ ಮದುವೆ ಆಗ್ಬೇಕಾದ್ರೆ ಫಸ್ಟ್ ಅವ್ರ ಅಮ್ಮ ಹೇಳ್ಕೊಡ್ತಾರೆ, ನೀವು ಆ ಮನೆಗೆ ಹೋಗ್ತಾ ಇದ್ದೆ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಂತ. ಹಾಗೆ ಮಾಸ್ಟರ್ ತಗೋ ಹೋಗ್ತಾ ಇದ್ದೆ ಸರಿಯಾಗಿ ಅಡ್ಜಸ್ಟ್, ಹೌದಲ್ವ ಸರ್? 100. ಬಟ್ ಯಾವ ಮನೆಗೆ ಹೋಗಿ ನನಗೆ ಗೊತ್ತಿಲ್ಲ. ನಾನು ಹೆಂಗಸ್ರಿಗೆ ಹೇಳಿದ್ದು, ಹೆಂಗಸರು ಮದುವೆ ಆಗ್ಬೇಕಾದ್ರೆ ಅವ್ರ ಅವ್ವ ಹೇಳ್ಕೊಡ್ತಾರೆ ಕಿವಿಲಿ, ಆ ಗಂಡನ ಮನೆಗೆ ಹೋದಾಗ ಅವ್ನಿಗೆ ಅಡ್ಜಸ್ಟ್ ಆಗಬೇಕು. ಕರೆಕ್ಟ್, ಹೆಂಗಸರಿಗೆ ಹೇಳ್ಕೊಡ್ತಾರೆ, ಗಂಡಸರಿಗೆ ಹೇಳ್ಕೊಟ್ಟಿರ್ತಾರೆ. ನನಗೆ ಹಂಗಲ್ಲ, ಈ ಮಾಸ್ಟರ್ ಹತ್ರ ಹೋದಾಗ ಫ್ರೆಂಡ್ಸ್ ಹೇಳ್ಕೊಟ್ಟಿರ್ತಾರೆ. ಅದೆಲ್ಲ ಹೇಳಕ್ಕಾಗಲ್ಲ. ಅವ್ರು ಹೇಳ್ತಾರೆ ಸರ್, ಅವ್ರು ಗಂಡ್ಮಕ್ಳಿಗೆ ಪಾಪ ಇಲ್ಲಿ ಮದ್ವೆ ಆಗದಿರೋ ಗಂಡ್ಮಕ್ಳಿಗೆಲ್ಲ ಎದುರಿಸೇ ಬಿಡ್ತಾರೆ ಸೋಶಿಯಲ್ ಮೀಡಿಯಾ. ಸರ್, ನೀವು ಹೇಳಿದ್ರಲ್ಲ, ಈಗ ಹೆಂಗಸ್ರ ಬಗ್ಗೆ ಹೇಳಿದ್ರಲ್ಲ, ಮೊನ್ನೆ ನೀವು ರೀಸೆಂಟ್ಲಿ ಆಗಿ ಫಸ್ಟ್ ನೈಟ್ ವಿತ್ ದೆವ್ವದ್ದು ಸಾಂಗ್ ರಿಲೀಸ್ ಆಯ್ತು. ಅವಾಗ ಪೋಸ್ಟರ್ ಹಾಕ್ತಿರೋ ಒಂದು ಏನು ಅಂತ ಹೇಳಿದ್ರೆ, ಯಾರೆಲ್ಲ ಈ ಸಿನಿಮಾದ ಸಾಂಗ್ ನೋಡಲ್ವೋ ಹುಡುಗರಿಗೆ ಕಿಪ್ಪಿ ಕೀರ್ತಿ ಮತ್ತೆ ಸೋನು ಗೌಡ ತರ ಹುಡುಗಿ ಸಿಕ್ಲಿ, ಅದೇ ರೀತಿ ಹುಡುಗಿರಿ ಯಾರು ನೋಡಲ್ಲ ಅವರಿಗೆ ಕಾಪಿನಾಡು ಚಂದು ಮತ್ತು ದೀಪಕ್ ತರ ಗಂಡು ಸಿಕ್ಲಿ ಅಂತ ಒಂದು ವರ್ಡ್ ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ಇದು ಕೊಕೈನ್ ಪ್ರೆಸ್ ಮೀಟು. ನಾಳೆ ಅದಕ್ಕಿಂತ ಫಸ್ಟ್ ನಿಮಿಷ ಮೇಡಮ್, ನೀವು ಹೇಳಿದ್ದು ತುಂಬ ಒಳ್ಳೆ ಕ್ವಶನ್ನು. ಅದು ಆ ಸಮಯದಲ್ಲಿ ಅಲ್ಲೇ ಉತ್ತರ ಕೊಡ್ತೀನಿ. ಆದರೆ ಇದ್ರ ಜೊತೆಗೆ ಏನಂದರೆ, ನನ್ನ ಬಹಳ ಒಳ್ಳೆ ಸ್ನೇಹಿತ ಇನ್ನೊಂದು ಸ್ಪಷ್ಟವಾಗಿ ಹೇಳಿ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಮೊನ್ನೆ ನಾನು ಮತ್ತು ಕಿಪಿ ಕೀರ್ತಿ ಒಂದು ಬಟ್ಟೆ ಅಂಗಡಿ ಇನಾಗ್ರೇಷನ್ ಮಾಡಿದಾಗ ವಿ ಆರ್ ಕ್ಲೋಸ್ ಫ್ರೆಂಡ್ಸ್. ನನಗೆ ಆಕೆ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಹೇಳಿದ್ರೆ, ಯಾರು ಏನೇ ಟ್ರಾಲ್ ಮಾಡಲಿ, ಆಕೆ ಸಮಾಜನ ತಾನು ನೋಡ್ತಿರೋ ದೃಷ್ಟಿ ಬಗ್ಗೆ ಖುಷಿ ಇದೆ. ಬಟ್ ಇನ್ಯಾವುದು ದೃಷ್ಟಿ ಬಗ್ಗೆ ಬರಲ್ಲ ಅಂದರೆ ಫಸ್ಟ್ ನೈಟ್ ವಿದ್ಯವ ಟ್ರೈಲರ್ ಬರ್ತಿರಲ್ಲ, ಆಗೆಲ್ಲ ಬಿಡಿಸಿ ಹೇಳ್ತೀನಿ. ಯಾಕೆಂದರೆ ಒಂದು ನಿಮಿಷ, ನೀವು ಫಸ್ಟ್ ನೈಟ್ ವಿದ್ಯವ ಸಾಂಗ್ ಕೇಳಿದಾಗ ಫಸ್ಟ್ ನೈಟ್ ಬಗ್ಗೆ ಹೇಳಬೇಕು. ಅಮ್ಮ ಒಂದು ನಿಮಿಷ, ನೀವು ಅಲ್ಲ ನಿಮ್ಗೆ ಒಂದೇ ಪ್ರಶ್ನೆ, ಒಂದು ನಿಮಿಷ ಅದೇ ವಿಚಾರ ಹೇಳ್ತೀನಿ. ಸಖತ್ತಾದ ಪ್ರಶ್ನೆ ಕೇಳಿದ್ರಿ. ಅವ್ರು ನೀವು ಕೇಳಿದ್ದು ಸೂಪರ್, ಎಕ್ಸ್ಟ್ರಾಡ್ರಿ, ಮಾರ್ವಲಸ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೂಡಿಂಗ್ ಸಾರಿ. ಆದರೆ ಅವ್ರು ಯಾವುದೋ ವೈರಲ್ ಆಗಿತ್ತಲ್ಲ, ಮೈಂಡ್ ಬ್ಲೂಡಿಂಗ್. ಆದರೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಎಲ್ಲ ಪ್ರಶ್ನೆ ಆಗ ಫಸ್ಟ್ ನೈಟ್ ವಿದ್ಯೆ ಬಗ್ಗೆ ಕೇಳೋಕ್ಕೇನೂ ಇರಲ್ಲ. ಇದು ಕೊಕೇನ್. ನೀವು ಒಂದೇ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಇಲ್ಲಿ ಬಂದಾಗ ಇಲ್ಲಿ ಕೇಳಬೇಕು. ಸುದೀಪ್ ಸರ್ ಸಿನಿಮಾದಲ್ಲಿ ಸುದೀಪ್ ಅವ್ರ ಬಗ್ಗೆ ಕೇಳಬೇಕು. ಅದೇ ಅದ್ರ ಬಗ್ಗೆ ಇಲ್ಲ, ನಾನು ಬಟ್ಟೆ ತಂದಿಲ್ಲ, ನಾನು ಬಡವರಪ್ಪ, ನಾನು ಬಡವಪ್ಪ, ಏನು ಮಾಡೋದೀಗ? ಆಯ್ತು, ಬೇಡ. ನಾನು ಸಲ್ಮಾನ್ ಖಾನ್, ನಾನು ಬಡವ ಅಂದೆ, ಸಲ್ಮಾನ್ ಖಾನ್ ಅಂತ ಹೇಳ. ಸರಿ, ಎರಡೆರಡು ಹೇಳ್ತೀನಿ ಕೇಳಿಸ್ಕೊಡಿ. ಯಾವ ಮಟ್ಟಿಗೆ ಪ್ರಿಪೇರ್ ಆಗಿದ್ವಿ ಅಂತ ನಿಮ್ದೊಂದು ಪ್ರಶ್ನೆ ಮುಗಿದ ಮೇಲೆ ಹೇಳ್ತೀನಿ, ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಆಮೇಲೆ ಸೊ ಇದು ಒಂದೇ ಒಂದು ಮಾತು, ಸೀರಿಯಸ್ಲಿ ಆ್ಯಕ್ಷನ್ ಜೊತೆಗೆ ಸೀರಿಯಸ್ ಆಗಿ ಹೇಳ್ತೀನಿ. ಒಂದು ಗಟ್ಟಿ ಕತೆ ಫ್ರಮ್ ಅ ಬಿಗಿನಿಂಗ್, ಟೈಟಲ್ ಕಾರ್ಡಿಂದ ಒಂದು ವಿಚಾರದ ಮೇಲೆ, ಕೊಕೇನ್ ಮೇಲೆ ಹೆಂಗೆ ಹೋಗುತ್ತೋ, ಸೊ ಅಪ್ ಟು ಎಂಡ್ ತನಕ ಕೊಕೇನ್ ಇರಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬ ಕಮಿಷನರ್ ಆಗಲಿ, ಒಬ್ಬ ಹೋಮ್ ಮಿನಿಸ್ಟರ್ ಆಗಲಿ, ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಆಗಲಿ, ಎಂಟೈರ್ ಏನು ಅಂದರೆ ಇನ್ನೊಂದು ಇದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಸೆಂಟ್ರಲ್ಲಿ ಬೇರೆ ಪಾರ್ಟ್. ಇವತ್ತು ಆ್ಯಕ್ಚುಲಿ ಇಷ್ಟೋ ತನಕ ನಾನು ಶ್ರೀಧರ್ ಸರ್ ಅದೇ ವಿಚಾರ ಮಾತಾಡ್ಕೊಂಡು ನಗ್ತಾ ಇದ್ವಿ. ನಾವು 15 ಡೇಸ್ ಹಿಂದೆ ನಮ್ಮ ಕುರಿಗಳು ಮೋಹನ್ ಸರ್ ಇದಾರಲ್ಲ, ನಮ್ಮ ಮೋಹನ್ ಸರ್ ಅವ್ರ ಪೋರ್ಷನ್ ಶೂಟ್ ನಡೀತು. ಅವತ್ತು ಏನು ನಡೀತೋ ಅದು ಇವತ್ತು ನಡೀತಾ ಇತ್ತು. ಏನಂದರೆ ಸೆಂಟ್ರಲ್ದೇ ಬೇರೆ ಥೀಮ್ ಇರುತ್ತೆ, ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ದೇ ಬೇರೆ ಇರುತ್ತೆ. ಸೆಂಟ್ರಲ್ ಅವ್ರು ಕರೆದಿಲ್ಲ, ನಾವು ಹೋಗಲ್ಲ ಅನ್ಕೊಂಡು ಇವತ್ತು ನಡೀತಾ ಇತ್ತೆ, ನೋಡ್ತಿರ್ಬೋದು. ಸಿಗಂದೂರು ಇದು ದೇವರಾಣೆ, ಈಶ್ವರನಾಣೆ ಇವತ್ತು ತೆಗಿತಾ ಇರೋದು ಆ ಸೀನ್ ನಾವು. ಆಮೇಲೆ ಇನ್ನೊಂದು ಇದಕ್ಕೆ ಲೀಡು ಮೋಹನ್ ಸರ್ದು 15 ಡೇಸ್ ಹಿಂದೆ ಶೂಟ್ ಆಗುತ್ತೆ. ಇದು ಹೆಂಗೆ ಅಂದರೆ ಸೆಂಟ್ರಲ್ಲೇ ಬೇರೆ ಇರುತ್ತೆ, ಸ್ಟೇಟಲ್ಲೇ ಬೇರೆ ಇರುತ್ತೆ. ಬಟ್ ಇದು ಸಿನಿಮಾದಲ್ಲಿ ಏನು ಹೇಳ್ಕೊಳ್ಳಿ, ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಸೆಕ್ಯೂರಿಟಿ, ನಾವು ಯಾವ ಪಕ್ಷ ಆಗಿರೋ ನಾವೆಲ್ಲ ಒಂದು ಅಂತ ಹೇಳುವಂಥ ಒಂದು ಬಹಳ ಪವರ್ಫುಲ್. ಇದು ದೇವರಾಣೆ ಬೆಳಗ್ಗೆಯಿಂದ ಕನಿಷ್ಠ ಅರ್ಧ ಗಂಟೆ ನಾನು ಮತ್ತು ಶ್ರೀಧರ್ ಸರ್ ಇದೇ ಮಾತಾಡ್ತಾರೆ. ಅಲ್ಲ ಪ್ರಥಮ್, ನಾವು ಕೋಇನ್ಸಿಡೆನ್ಸ್ ನಾವು ಇದೇನು ಶೂಟ್ ಮಾಡ್ತಾ ಇದೀವೋ, ಸ್ಟೇಟ್ ಹೋಮ್ ಮಿನಿಸ್ಟರ್ ಜೊತೆ ನನಗೂ ಏನು ಜಗಳ ಆಗುತ್ತೆ, ಕಾನ್ಫ್ಲಿಕ್ಟ್ ಆಗುತ್ತೋ, ಅದು ಆ್ಯಕ್ಚುಲಿ ಇವತ್ತಿಲ್ಲಿ ನಡೀತಾ ಇದೆ. ನಂಗೆ ಏನು ಹೇಳಬೇಕು ಗೊತ್ತಾಗಲ್ಲ ಅಂತ ಹೇಳಿದ್ರು. ಏನಾಗುತ್ತೆ, ಸಿನಿಮಾದ ನಾವು ಅಂದ್ಕೊಂಡಂಗೆ ಒಂದೊಂದು ರಿಯಾಲಿಟಿಗೆ ಹತ್ತಿರವಾಗಿರುತ್ತೆ. ಇದು ಆ್ಯಕ್ಷನ್ ಬೇಸ್ಡ್ ಕಾಮಿಡಿ, ಕಂಪ್ಲೀಟ್ ಕಾಮಿಡಿ ಸಿನಿಮಾ. ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲಿರಲಿ, ದಯವಿಟ್ಟು ನೋಡಿ. ಶೀಘ್ರದಲ್ಲೇ ಆ್ಯಕ್ಚುಲಿ ಇದು ಫಸ್ಟು ಟೈಟ್ಲ್ ಇಟ್ಟಾಗ
ನಮ್ಗೆ ಹಾರೈಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾನು ಮತ್ತು ಕೋರಂಕೇಶ್ ಸರ್ ಹೋಗಿದ್ದೆ, ಬರೋಕ್ಕಾಗ್ಲಕ್ಕಪ್ಪ ಅದೊಂದು ಇದೈತೆ ಇಂದು, ನಾನು ನಿನ್ನ ಸಿನಿಮಾ ನೋಡ್ತೀನಿ ಅಂತ ಹೇಳೋರೆ. ಸೊ ಅವ್ರನ್ನ ಕರ್ಕೊಂಬಂದು ಸಿನಿಮಾ ತೋರಿಸ್ತೀವಿ. ಅವರು ಕರ್ಕೊಂಬಂದು ಕೂತಾಗ ಇದೇ ಥರ ಇದರಲ್ಲಿ ನಮ್ಮ SRV ಇರ್ಬೋದು, ಕಲಾವಿದರ ಸಂಘದಲ್ಲಿರ್ಬೋದು, ಅಥವಾ ಇದರಲ್ಲಿ ಇದೇ ಶ್ರೀಧರ್ ಸರ್ ಕೂತಿರ್ತಾರೆ, ಇದೇ ಶೋಭರಾಜ್ ಸರ್ನ ಕೂಡಿಸಿ ಅವರೆಲ್ಲರೂ ಸಮ್ಮುಖದಲ್ಲಿ ಇದೇ ಸಿನಿಮಾ ತೋರಿಸಿ ನಿಮ್ಮೆಲ್ಲರೂ ಸಮ್ಮುಖದಲ್ಲಿ ಹಾರೈಸ್ಕೊ ಬರ್ತೀನಿ. ಇದು ನಾನು ನಿಮಗೆ ಕೊಡ್ತಾರ ಮಾತು. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆ್ಯಕ್ಷನ್ ಸಿನಿಮಾ. ಡ್ರಗ್ ಯಾಕೆ ನೋಡಿ, ಆಮೇಲೆ ಇನ್ನೊಂದೇನು ಅಂದರೆ, ನಾನು ಡ್ರಗ್ ಸಿನಿಮಾ ಹೆಸರು ನೋಡಿ, ನೋ ಕೊಕೇನ್ ಅಂತ ಇಟ್ಟಿದ್ದೀನಿ. ಅಂದರೆ ಏನು ಹೇಳಿ, ಡ್ರಗ್ ಇರಬಾರ್ದು ಅನ್ನೋದ್ರ ಕುರಿತಾಗಿ ಸಿನಿಮಾ. ಸೊ ಅದರಿಂದ ಒಳ್ಳೆ ಸಿನಿಮಾ ಮಾಡ್ತಾಯಿದ್ವಿ, ಒಳ್ಳೆ ಸಿನಿಮಾಗೆ ಸಪೋರ್ಟ್ ಕೊಡಬೇಕು. ನೋ ಕೊಕೇನ್ ಸಿನಿಮಾದಲ್ಲಿ ನೋ ಕೊಕೇನ್ ಅನ್ನೋದಕ್ಕೆ ಸಪೋರ್ಟ್ ಕೊಡಿ. ಓಕೆ, ನೆಕ್ಸ್ಟು ಫಸ್ಟ್ ನೈಟ್ ಇದ್ದವಾಗ ಬನ್ನಿ, ಫಸ್ಟು ಮುಂದ್ಗಡೆ ಸೀಟಲ್ಲೇ ಕೂತ್ಕೊಳ್ಳಿ. ನಿಮ್ಮ ಎಲ್ಲ ಪ್ರಶ್ನೆಗೂ ನಮ್ಮ ತಾಯಿನೇ ಉತ್ತರ ಕೊಡ್ತೀನಿ. ಕೊಡಲಿಲ್ಲ ಅಂದರೆ ಆ ಸಿನಿಮಾನ ಬ್ಯಾನ್ ಮಾಡಿ. ಇದಕ್ಕಿಂತ ಇನ್ನೇನು ಹೇಳಿ? ಓಕೆನಾ? ಓಕೆ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲರೂ ಆಶೀರ್ವಾದ. ಅದಲ್ಲ ಅಲ್ಲಲ್ಲ, ಫಸ್ಟ್ ನೈಟ್ ವಿತ್ ದೆವ್ವ ಅದನ್ನು ಕರೆಯೋಕ್ಕಲ್ಲ, ಯಾಕೆಂದ್ರೆ ಅದು ಹಾರರ್ ಕಾಮಿಡಿ ಸಿನಿಮಾ. ನೇರವಾಗಿ ಹೇಳ್ತೀನಿ ಕೇಳಿ. ಈಗ ಗೌರ್ಮೆಂಟು ಏನೇನೋ ಇದು ನಡೀತಾ ಐತೆ, ಅವರು ಇಲ್ಲಿ ನಡೀತಾ ಐತೆ, ಇನ್ನೇನು ರಾಜಕೀಯ ಕಾಲೆಳೆದ ಆಟ ಎಲ್ಲ ನಡೀತಾ ಐತೆ. ಅವರೆಲ್ಲ ಫ್ರೀಯಾಗಿ ರಿಲ್ಯಾಕ್ಸ್ ಆಗಲಿ. ಇದು ಆ್ಯಕ್ಷನ್ ಸಿನಿಮಾನ ಸಖತ್ತಾಗಿರುತ್ತೆ, ಮಾಸ್ ಆಗಿ ನೋಡಿ. ಅಣ್ಣ ಇದು ಫೈಟ್ ನೋಡಿದ್ರೆ ಶಾಕ್ ಆಗಿ ಶೇಕ್ ಆಗುತ್ತೀರಾ ನೀವು, ಶೇಕ್. ಅದು ಪ್ಯಾಂಟ್ ಇರೋದು ಹೆಂಗ ಅಥವಾ ಇಲ್ಲಿ ಕಡ್ದು ಬಿಟ್ರದ? ಆ ಪ್ಯಾಂಟ್ ಇರೋದು ಹೆಂಗ ಇಲ್ಲಿ ಕಡ್ದು ಬಿಟ್ರದ ಅಂತ ಕೇಳಿದೆ.